ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಲಾಂಛನ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ. GBA 5 ಪಾಲಿಕೆಗಳ ಲಾಂಛನ ಬಿಡುಗಡೆಗೆ ನಡೀತಾ ಇರುವಂತಹ ಪ್ರಿಪರೇಷನ್ ಇದು. ಆ ಪಾಲಿಕೆಯ ಲೋಗೋದ ಮಧ್ಯಭಾಗದಲ್ಲಿ ಕೆಂಪೇಗೌಡ ಗೋಪುರ ಇರೋದನ್ನು ನೀವು ಇಲ್ಲಿ ಗಮನಿಸಬಹುದು. 5 ನಗರ ಪಾಲಿಕೆ ಲಾಂಛನಕ್ಕೆ ಕೇವಲ ಬಣ್ಣದ ವ್ಯತ್ಯಾಸವಷ್ಟೇ ಇದೆ. ಒಂದೊಂದು ಪಾಲಿಕೆಗೆ ಒಂದೊಂದು ಬಣ್ಣ, ವಿಭಿನ್ನ ಬಣ್ಣಗಳಿಂದ 5 ಪಾಲಿಕೆಯ ಲಾಂಛನ ಸಿದ್ಧವಾಗಿದೆ. ಹಾಗಾದರೆ ಯಾವ್ಯಾವ ಪಾಲಿಕೆಗೆ ಯಾವ್ಯಾವ ಬಣ್ಣ? ಬೆಂಗಳೂರು ಕೇಂದ್ರ ಪಾಲಿಕೆಗೆ ನೀಲಿ ಬಣ್ಣ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಕಂದು ಬಣ್ಣ, ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ ಗುಲಾಬಿ ಬಣ್ಣ, ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ನವಿಲು ಹಸಿರಿನ ಬಣ್ಣ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ತಿಳಿ ಹಸಿರಿನ ಬಣ್ಣ. ಹೀಗೆ ಲಾಂಛನ ಬಿಡುಗಡೆಗೆ ಒಂದು ಕಡೆ ಸಿದ್ಧತೆ, ಮತ್ತು ಲಾಂಛನ ಯಾವ ರೀತಿ ಸಿದ್ಧವಾಗಿದೆ ಅಂತ ನಾವು ನೋಡೋದಾದರೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಪಶ್ಚಿಮ ಕೇಂದ್ರ ಪಾಲಿಕೆ, ಈ ರೀತಿ ಉಲ್ಲೇಖ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ನೀವು ನೋಡ್ಬೋದು ಕೆಂಪೇಗೌಡ ಗೋಪುರ ಇದೆ. ಬಣ್ಣಗಳಷ್ಟೇ ವ್ಯತ್ಯಾಸವಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ. ಮಂಜು, ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಲಾಂಛನ ಹಾಗೇನೆ ಬಜೆಟ್ ಕುರಿತಂತೆ ಏನಿದೆ ಡೀಟೇಲ್ಸ್? ದಿವ್ಯಾ, ಇವತ್ತು ರಾಜ್ಯ ಆಯ್ತು, ಇದೀಗ GBA ಬಜೆಟ್ ಮಂಡನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಬಹು ನಿರೀಕ್ಷಿತ GBA ಬಜೆಟ್ ಮಂಡನೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ನಗರದ 5 ಮಹಾನಗರ ಪಾಲಿಕೆಗಳ ಚೊಚ್ಚಲ ಬಜೆಟ್ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಪ್ರತಿನಿಧಿಗಳು ಇಲ್ಲದೆ ಇರುವಂತಹ ಒಂದು ವೇಳೆ ಬಜೆಟ್ ಮಂಡನೆ ಮಾಡುವಂತಹ ಕೆಲಸ ಅಧಿಕಾರಿಗಳೇ ಮಾಡ್ತಾ ಇರುವಂತದ್ದು. DK ಶಿವಕುಮಾರ್, ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರ ಒಂದು ಮಾಹಿತಿಯನ್ನ ಪಡ್ಕೊಂಡು ನಗರವನ್ನ ಯಾವ ರೀತಿ ಇನ್ನಷ್ಟು ಅಭಿವೃದ್ಧಿಗೊಳಿಸಬಹುದು, ನಗರಕ್ಕೆ ಅಗತ್ಯವಾದಂತಹ ಒಂದು ಏನೆಲ್ಲ ಬೇಕಾಗಿದೆಯೋ ಅವೆಲ್ಲವನ್ನೂ ಕೂಡ ಈ ಬಜೆಟ್ ಗಳಲ್ಲಿ ಮಂಡನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆಯಾ ನಗರ ಪಾಲಿಕೆ ಆಯುಕ್ತರಿಂದಲೇ ಬಜೆಟ್ ಮಂಡನೆ ಆಗ್ತಿರುವಂತದ್ದು ಮತ್ತೊಂದು ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಜೆಟ್ ನಲ್ಲಿ ನಗರದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಒಟ್ಟು 2 ದಿನ GBA ನಗರ ಪಾಲಿಕೆಗಳ ಆಯವ್ಯಯ ಮಂಡನೆ ಆಗುವಂತ ಕೆಲಸ ಆಗ್ತಾ ಇದೆ. ಈ ನೆಲೆಯಲ್ಲಿ ಇವತ್ತು 2 ಮಹಾನಗರ ಪಾಲಿಕೆ ಅಂದ್ರೆ ಬಜೆಟ್ ಮಂಡನೆ ಆಗ್ತಾ ಇದ್ದು, ಅಂದ್ರೆ ಮಾರ್ಚ್ 28. ನಾಳೆ 3 ಮಹಾನಗರ ಪಾಲಿಕೆ ಒಂದು ಬಜೆಟ್ ಮಂಡನೆ ಆಗುವಂತ ಕೆಲಸ ಆಗ್ತಾ ಇದೆ. ಈ ಎಲ್ಲಾ ಬಜೆಟ್ ಮಂಡನೆ ಆಗ್ತಿರುವಂತದಕ್ಕೆ DK ಶಿವಕುಮಾರ್ ಅವರ ಕನಸಿನ ಬಜೆಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಮಾರ್ಗದರ್ಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಿರುವಂತದ್ದು ಕೂಡ ಒಂದು ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಈ ಎಲ್ಲಾ ಬಜೆಟ್ ಗಳನ್ನ ನೋಡೋದಾದ್ರೆ, ಇವತ್ತು ಪೂರ್ವ ನಗರ ಪಾಲಿಕೆ ಈಗಾಗಲೇ 9:30ಕ್ಕೆ ಬಜೆಟ್ ಮಂಡನೆ ಆಗುವಂತ ಕೆಲಸ ಈಗಾಗಲೇ ಆರಂಭ ಆಗಿದೆ. 12 ಕಾಲವರೆಗೂ ಕೂಡ ಈ ಒಂದು ಪೂರ್ವ ಪಾಲಿಕೆಯಲ್ಲಿ ಬಜೆಟ್ ಮಂಡನೆ ಆಗತ್ತೆ. ಅದಾದ ನಂತರ ಕೇಂದ್ರ ಪಾಲಿಕೆ GBA ಕೇಂದ್ರ ಕಚೇರಿ ಏನಿದೆಯೋ ಈ ಕೇಂದ್ರ ಕಚೇರಿ ಸಂಬಂಧಪಟ್ಟಾಗೆ ಟೌನ್ ಹಾಲ್ ಅಲ್ಲಿ 12:30ಕ್ಕೆ ಮತ್ತೊಂದು ಬಜೆಟ್ ಇವತ್ತು ಮಂಡನೆ ಆಗುವಂತ ಕೆಲಸ ಆಗ್ತಾ ಇದೆ. ಈ ಬಜೆಟ್ ಗಳ ನಡುವೆ ನೋಡೋದಾದ್ರೆ 5 ಮಹಾನಗರ ಪಾಲಿಕೆಗಳೇನಿದಾವೋ ಅವೆಲ್ಲ ಪಾಲಿಕೆಗಳು ಕೂಡ ಲೋಗೋವನ್ನ ಲಾಂಛನ ಮಾಡುವಂತ ಕೆಲಸ ಆಗಿದೆ. ಈ ಲೋಗೋ ಲಾಂಛನ ಒಂದೊಂದು ಲೋಗೋ ಅಂದ್ರೆ ಒಂದೊಂದು ಪಾಲಿಕೆಗೂ ಕೂಡ ಒಂದೊಂದು ಕಲರ್ ಅನ್ನ ಬಣ್ಣವನ್ನ ಸಿದ್ಧ ಮಾಡುವಂತ ಕೆಲಸ ಈಗಾಗಲೇ GBA ಮಾಡಿತ್ತು. ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆಗೆ ನೀಲಿ ಬಣ್ಣ, ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಗೆ ಕಂದು ಬಣ್ಣ, ಉತ್ತರ ಪಾಲಿಕೆಗೆ ಗುಲಾಬಿ ಬಣ್ಣ, ಪೂರ್ವ ಮಹಾನಗರ ಪಾಲಿಕೆಗೆ ನವಿಲು ಹಸಿರಿನ ಬಣ್ಣ ಹಾಗೂ ದಕ್ಷಿಣ ಮಹಾನಗರ ಪಾಲಿಕೆಗೆ ತಿಳಿ ಅರಿಶಿನ ಬಣ್ಣವನ್ನ ಲೋಗೋ ರೂಪದಲ್ಲಿ ಸದ್ಯಕ್ಕೆ ಎಲ್ಲಾ ಮಹಾನಗರ ಪಾಲಿಕೆಗಳು ಕೂಡ ಹಂಚಿಕೆ ಆಗಿದೆ. ಈ ಹಂಚಿಕೆ ಒಂದು ಕಡೆ ಆದ್ರೆ, ಬಜೆಟ್ ಇದುವರೆಗೂ ಕೂಡ GBA ಆದಾಗ್ಲಿಂದಲೂ ಕೂಡ ಆಗಿರ್ಲಿಲ್ಲ. ಡೇಟ್ ಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು 2 ಮಹಾನಗರ ಪಾಲಿಕೆಗಳಿಗೆ, ನಾಳೆ 3 ಮಹಾನಗರ ಪಾಲಿಕೆಗಳಿಗೆ ಈ ಒಂದು ಬಜೆಟ್ ಮಂಡನೆ ಆಗ್ತಾ ಇದ್ದು, ಜನರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಬಜೆಟ್ ಮಂಡನೆ ಆದ ನಂತರ ಗೊತ್ತಾಗುತ್ತೆ. ದಿವ್ಯಾ, ಮಂಜು, ಈ ಬಜೆಟ್ ಮಂಡನೆ ಎಲ್ಲಿ ಆಗತ್ತೆ ಒಂದು ಪ್ರಶ್ನೆ. ಎರಡನೇದಾಗಿ ಇವತ್ತೆರಡು ನಾಳೆ 3 ಪಾಲಿಕೆಯ ಬಜೆಟ್ನ ಮಂಡನೆ ಮಾಡೋದ್ರಿಂದಾಗಿ ಒಟ್ಟಾರೆ GBAಗೆ ಅಮೌಂಟ್ ಅಲೋಕೇಶನ್ ಅಂತ ಆಗುತ್ತಾ, ಪ್ರತ್ಯೇಕವಾಗಿ 5 ಪಾಲಿಕೆಗೆ ಅಮೌಂಟ್ ಅಲೋಕೇಶನ್ ಅಂತ ಆಗುತ್ತಾ, ಯಾವ ಥರ ಇದು?
ದಿವ್ಯಾ, ಈ ಪಾಲಿಕೆಗಳನ್ನ ಯಾವಾಗ ನಿರ್ಮಾಣ ಮಾಡ್ಕೊಂಡ್ರು 5 ಮಹಾನಗರ ಪಾಲಿಕೆಗಳಂತ, ಅಂದ್ರೆ BBMP ಏನಿತ್ತು ಅದನ್ನ GBA ಮಾಡ್ಕೊಂಡ್ರು, 5 ಪಾಲಿಕೆಗಳನ್ನ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಇವತ್ತು 2 ಪಾಲಿಕೆಗಳಿಗೆ ಆಯವ್ಯಯ ಮಂಡನೆ ಆಗ್ತಾ ಇದೆ. ಸದ್ಯಕ್ಕೆ ಪೂರ್ವ ಮಹಾನಗರ ಪಾಲಿಕೆ ಬಜೆಟ್ ಏನ್ ML ಕನ್ವೆನ್ಷನ್ ಹಾಲ್ ಸೆಂಟರ್ ನಲ್ಲಿ ವೈಟ್ ಫೀಲ್ಡ್ ನಲ್ಲಿ ಇವತ್ತು 9:30ಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ಕೇಂದ್ರ ಮಹಾನಗರ ಪಾಲಿಕೆಯನ್ನು ನೋಡೋದಾದ್ರೆ ಟೌನ್ ಹಾಲ್ ನಲ್ಲಿ ಇವತ್ತು 12:30ಕ್ಕೆ ನಿಗದಿ ಆಗಿದೆ. ನಾಳೆ ಉತ್ತರ ಮಹಾನಗರ ಪಾಲಿಕೆ ಹಾಗೂ ಪಶ್ಚಿಮ ಮಹಾನಗರ ಪಾಲಿಕೆ ಸೇರಿದಂತೆ ಮತ್ತೊಂದು ಮಹಾನಗರ ಪಾಲಿಕೆ, ದಕ್ಷಿಣ ಮಹಾನಗರ ಪಾಲಿಕೆಗಳಿಗೆ ಟೈಮಿಂಗ್ಸ್ ಈಗಾಗಲೇ ಫಿಕ್ಸ್ ಆಗಿದೆ. ಜೊತೆಗೆ ಜಾಗವು ಕೂಡ ಫಿಕ್ಸ್ ಆಗಿರುವಂತದ್ದು. ಉತ್ತರ ಮಹಾನಗರ ಪಾಲಿಕೆಗೆ ಅಂಬೇಡ್ಕರ್ ಭವನ, ವಸಂತ ನಗರದಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಯಲಹಂಕ ನ್ಯೂಟನ್ ಅಂದ್ರೆ ಅಂಬೇಡ್ಕರ್ ಅಲ್ಲ, ಯಲಹಂಕ ನ್ಯೂಟನ್ ಬಳಿ ಇರುವಂತಹ ಅಂಬೇಡ್ಕರ್ ಮಹಾನಗರ ಪಾಲಿಕೆಯಲ್ಲಿ, ಜೊತೆಗೆ ಪಶ್ಚಿಮ ಮಹಾನಗರ ಪಾಲಿಕೆಯನ್ನು ನೋಡೋದಾದ್ರೆ ಸುವರ್ಣ ಭವನದಲ್ಲಿ ಮಲ್ಲೇಶ್ವರಂನಲ್ಲಿ ನಾಳೆ ಬಜೆಟ್ ಮಂಡನೆ ಆಗುತ್ತೆ. ದಕ್ಷಿಣ ಪಾಲಿಕೆಯನ್ನು ನೋಡೋದಾದ್ರೆ ಜಿಲ್ಲಾ ಪಂಚಾಯತಿ ಕಚೇರಿ ಬನಶಂಕರಿಯಲ್ಲಿ, ಅಲ್ಲಿ ಈ ಒಂದು ಪಾಲಿಕೆಗಳ ಬಜೆಟ್ ಮಂಡನೆ ಆಗುವಂತ ಕೆಲಸ ಆಗುತ್ತೆ. ಈ ಎಲ್ಲಾ ಬಜೆಟ್ ಮಂಡನೆಗೂ ಕೂಡ ಆಯಾ ಪಾಲಿಕೆಗಳಿಗೆ ಅದರದ್ದೇ ಆದಂತಹ ಒಂದು ಬಜೆಟ್ ಅನ್ನ ಈಗಾಗಲೇ ನಿಗದಿಪಡಿಸಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.